IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುಜರಾತ್ ವರ್ಸಸ್ ಮುಂಬೈ ನಡುವಿನ ಪಂದ್ಯದಲ್ಲಿ ಮುಂಬೈ ತಂಡ ಗೆದ್ದು ಗೆಲುವಿನ ಟ್ರ್ಯಾಕ್ಗೆ ಬಂದಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ತಿಲಕ್ ವರ್ಮಾ ಅವರ ಮೊದಲ IPL ಶತಕದ ನೆರವಿನಿಂದ 199 ರನ್ಗಳನ್ನ ಕಲೆ ಹಾಕಿತ್ತು. 200 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಗುಜರಾತ್ ತಂಡ 100 ರನ್ಗಳಿಗೆ ಆಲ್ಔಟ್ ಆಗಿದೆ. ಇನ್ನು ಈ ವರ್ಷ IPLನಲ್ಲಿ ಮೊದಲ ಪಂದ್ಯವನ್ನಾಡಿದ ವೇಗಿ ಅಶ್ವನಿ ಕುಮಾರ್ 4 ವಿಕೆಟ್ಗಳನ್ನು ಪಡೆದು ಶೈನ್ ಆದರು. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ತಿಲಕ್ ವರ್ಮಾ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಕೇವಲ 45 ಎಸೆತಗಳಲ್ಲೇ ಶತಕ ಪೂರೈಸಿದ ಅವರು ಮುಂಬೈ ಇಂಡಿಯನ್ಸ್ ಪರ ಜಂಟಿ ಅತಿ ವೇಗದ ಶತಕದ ದಾಖಲೆ ಬರೆದಿದ್ದಾರೆ. ಆರಂಭದಲ್ಲಿ 22 ಎಸೆತಗಳಲ್ಲಿ ಕೇವಲ 19 ರನ್ ಗಳಿಸಿದ್ದ ತಿಲಕ್ ವರ್ಮಾ ಆ ಬಳಿಕ ಮುಂದಿನ 23 ಎಸೆತಗಳಲ್ಲಿ ಬರೋಬ್ಬರಿ 82 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನಿಂಗ್ಸ್ನ ಕೊನೆಯ ಎಸೆತದಲ್ಲಿ ಬೌಂಡ್ರಿ ಬಾರಿಸುವ ಮೂಲಕ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. 2026ರ ಸೀಸನ್ ನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿದ್ದಂತ ಹೆಸರು ಅಂದ್ರೆ ಅದು ಜಸ್ಪ್ರೀತ್ ಬುಮ್ರಾ. ಸತತ 5 ಪಂದ್ಯ ಆಡಿದ್ರು ಕೂಡ ವಿಕೆಟ್ ಇಲ್ಲ ಅಂತ. ಆದ್ರೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಪರ ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲಿ ವಿಕೆಟ್ ತೆಗೆಯುವ ಮೂಲಕ ವಿಕೆಟ್ ಬರ ನೀಗಿಸಿಕೊಂಡ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸೀಸನ್ ನಲ್ಲಿ ಮೊದಲ ಬಾರಿಗೆ ಮುಂಬೈ ಇಂಡಿಯನ್ಸ್ ಪರ ಮೊದಲ ಓವರ್ ಅನ್ನ ಬೌಲಿಂಗ್ ಮಾಡೋಕೆ ಬುಮ್ರಾಗೆ ಅವಕಾಶ ನೀಡಲಾಗಿತ್ತು. ಹೀಗಾಗಿ ಬುಮ್ರಾ ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಟ್ರು. ಹೀಗಾಗಿ ಬುಮ್ರಾ ಕೈಗೆ ನ್ಯೂ ಬಾಲ್ ಕೊಡಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯವಾಗಿದೆ. IPLನ 31ನೇ ಪಂದ್ಯದಲ್ಲಿ ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಉಭಯ ತಂಡಗಳು ಕಳೆದ ಪಂದ್ಯಗಳಲ್ಲಿ ಗೆದ್ದು ಬರ್ತಾ ಇರೋದ್ರಿಂದ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಹೈದರಾಬಾದ್ ತಂಡ 6 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಇನ್ನು ಡೆಲ್ಲಿ ಕೂಡ 3 ಪಂದ್ಯ ಗೆದ್ದು 3ರಲ್ಲಿ ಸೋತು 5ನೇ ಸ್ಥಾನದಲ್ಲಿದೆ. ಇನ್ನು ಉಭಯ ತಂಡಗಳು ಇದುವರೆಗೆ IPLನಲ್ಲಿ 26 ಸಲ ಮುಖಾಮುಖಿಯಾಗಿವೆ. ಈ ಪೈಕಿ ಹೈದರಾಬಾದ್ 13 ಸಲ ಪಂದ್ಯಗಳನ್ನ ಗೆದ್ರೆ ಡೆಲ್ಲಿ ತಂಡ 11 ಸಲ ವಿನ್ ಆಗಿದೆ. ಇನ್ನು ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ KL ರಾಹುಲ್ 50 ರನ್ಗಳನ್ನ ಕಲೆ ಹಾಕಿದ್ರೆ IPLನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿಯನ್ನ ಹಿಂದಿಕ್ಕಲಿದ್ದಾರೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ 6ನೇ ಆಟಗಾರನಾಗ್ತಾರೆ. ರಾಹುಲ್ ಇದುವರೆಗೆ 141 ಇನ್ನಿಂಗ್ಸ್ಗಳಲ್ಲಿ 45.67ರ ಸರಾಸರಿಯಲ್ಲಿ 5390 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 5 ಶತಕ ಹಾಗೆ 42 ಅರ್ಧ ಶತಕಗಳಿದೆ. ಧೋನಿ ಇದುವರೆಗೆ 242 ಇನ್ನಿಂಗ್ಸ್ಗಳಲ್ಲಿ 38.3ರ ಸರಾಸರಿ ಹಾಗೆ 137 ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ 5439 ರನ್ಗಳನ್ನ ಕಲೆ ಹಾಕಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋತಿರುವಂತ RCB ನೆಕ್ಸ್ಟ್ ಗುಜರಾತ್ ಟೈಟನ್ಸ್ ವಿರುದ್ಧ ಏಪ್ರಿಲ್ 24ಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತಮ್ಮ 7ನೇ ಪಂದ್ಯವನ್ನಾಡಲಿದೆ. ಈ ಪಂದ್ಯದಲ್ಲಿ ಜೇಕಬ್ ಬೆಥೆಲ್ರನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸುವಂತೆ ಕೆಲ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ರೊಮ್ಯಾರಿಯೋ ಶೆಫರ್ಡ್ರನ್ನ ಪ್ಲೇಯಿಂಗ್ 11ನಿಂದ ಹೊರಗಿಟ್ಟು ಬೆಥೆಲ್ಗೆ ಚಾನ್ಸ್ ಕೊಡಿ ಅಂತಿದ್ದಾರೆ. ಆದರೆ ಮ್ಯಾನೇಜ್ಮೆಂಟ್ ಬೆಥೆಲ್ರನ್ನ ಆಡಿಸುವಂತ ಸಾಧ್ಯತೆಗಳು ಕಡಿಮೆ ಇದೆ. ಜಗತ್ತಿನಲ್ಲಿ RCB ಅಭಿಮಾನಿಗಳು ಮೋಸ್ಟ್ ಲಾಯಲ್ ಫ್ಯಾನ್ಸ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರನೇ. ಈಗ RCBಯ ಅಭಿಮಾನಿಯೊಬ್ಬರು ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅದಕ್ಕೆ ಕಾರಣ ಅವರ ಕಾರಿನ ಮಾಡಿಫೈ. ವಿಶಾಲ್ ಪೂಜಾರಿ ಎಂಬ ಅಭಿಮಾನಿಯೊಬ್ಬರು ತಮ್ಮ ದುಬಾರಿ ಬೆಲೆಯ ಸ್ಕೋಡಾ ಕಾರನ್ನೇ RCB ಮಯ ಮಾಡಿದ್ದಾರೆ. RCB ತಂಡದ ಲೋಗೋ, ಆಟಗಾರರ ಚಿತ್ರವನ್ನ ಕಾರಿಗೆ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಈ ಕಾರು ಎಲ್ಲೇ ಹೋದ್ರೂ ಕೂಡ ಎಲ್ಲರ ಗಮನ ಸೆಳೀತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಆಟಗಾರ ಜೋಶ್ ಇಂಗ್ಲಿಸ್ ತಮ್ಮ ದೀರ್ಘಕಾಲದ ಗೆಳತಿ ಮೇಗನ್ ಕಿರ್ನಾಟ್ ಅವರನ್ನ ಮದುವೆಯಾಗಿದ್ದಾರೆ. ಮದುವೆ ಕಾರಣದಿಂದಾಗಿ ಲಕ್ನೋ ತಂಡದ ಆರಂಭಿಕ ಪಂದ್ಯಗಳನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಇದೀಗ ಮದುವೆ ಕಾರ್ಯಕ್ರಮಗಳು ಮುಗಿದಿದ್ದು ಮುಂದಿನ ವಾರ ಭಾರತಕ್ಕೆ ಬರ್ತಾರೆ. ಅಂದ್ರೆ ಮೇ 4ರಂದು ಜೋಸ್ ಇಂಗ್ಲಿಷ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ. ವಿದೇಶಿ ಆಟಗಾರರು IPLನಲ್ಲಿ ಆಫರ್ ಸಿಕ್ಕ ಬಳಿಕ ಪಾಕಿಸ್ತಾನ ಸೂಪರ್ ಲೀಗ್ಗೆ ಗುಡ್ ಬೈ ಹೇಳೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಈಗ PSLನಲ್ಲಿ ಒಪ್ಪಂದ ಮಾಡಿಕೊಂಡ ಮೇಲೂ ಕೂಡ ಶ್ರೀಲಂಕಾ ಆಲ್ರೌಂಡರ್ ದಸುನ್ ಶನಕ IPLಗೆ ಬಂದಿದ್ದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ 1 ವರ್ಷಗಳ ಕಾಲ ನಿಷೇಧ ಹೇರಿದೆ. ಲಾಹೋರ್ ಖಲಂದರ್ಸ್ ತಂಡದ ಪರ ಆಡಬೇಕಾಗಿದ್ದ ಶನಕ IPLನ ರಾಜಸ್ಥಾನ ರಾಯಲ್ಸ್ ಸೇರ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನ PSLನಿಂದ 1 ವರ್ಷಗಳ ಕಾಲ ನಿಷೇಧ ಮಾಡಿ PCB ಆದೇಶ ನೀಡಿದೆ. 24 ಬಾರಿಯ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿರುವಂತಹ ಟೆನ್ನಿಸ್ ದಿಗ್ಗಜ ನೋವಾಕ್ ಜೋಕೋವಿಕ್ ವಿರಾಟ್ ಕೊಹ್ಲಿಯನ್ನ ಕೊಂಡಾಡಿದ್ದಾರೆ. ನಾನು ಕ್ರಿಕೆಟ್ನ ಫಾಲೋ ಮಾಡೋಕೆ ಮುಖ್ಯ ಕಾರಣವೇ ಕೊಹ್ಲಿ ಎಂದಿರುವಂತಹ ಜೋಕೋವಿಕ್ ಇಬ್ಬರ ನಡುವಿನ ಫ್ರೆಂಡ್ಶಿಪ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಮ್ಯಾಡ್ರಿಡ್ನಲ್ಲಿ ನಡೆದ ಲಾರೆಸ್ ಕ್ರೀಡಾ ಪ್ರಶಸ್ತಿ ಸಮಾರಂಭದಲ್ಲಿ ಟೈಮ್ಸ್ ನೌಗೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ
ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ನೀಡಿ ಭಾರತೀಯ ಅಭಿಮಾನಿಗಳೊಂದಿಗೆ ಸಮಯ ಕಳೆಯುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇವೆಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.